ಬೆಂಗಳೂರಿನ ಲೋಕಭವನದಲ್ಲಿ ಕರ್ನಾಟಕ ರಾಜ್ಯದ 25ನೇ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆಯೇ ರಾಮನಗರದ ಐಜೂರು ಸರ್ಕಲ್ನಲ್ಲಿ ನಗರಸಭಾ ಮಾಜಿ ಉಪಾಧ್ಯಕ್ಷೆ ಮಂಗಳಾ ಶಂಭುಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಕಾಂಗ್ರೆಸ್ ಮುಖಂಡ ಶಂಭುಗೌಡ ಮಾತನಾಡಿ, ಇಂದು ನಮಗೆ ಸಂಭ್ರಮ ಸಡಗರದ ದಿನ. ನಮ್ಮ ನಾಯಕರು ನಮ್ಮ ಜಿಲ್ಲೆಯ ನಿಜವಾದ ಮಣ್ಣಿನ ಮಗ, ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯಪಾಲರ ಸಮ್ಮುಖದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರನ್ನ ಜಿಲ್ಲೆ ಮತ್ತು ರಾಜ್ಯದ ಜನರು ಮರೆಯಲಾರರು. ಈ ದಿನದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬಾರದು. ಸಂಭ್ರಮೋತ್ಸವವನ್ನ ನಿಮ್ಮ ಸ್ಥಳಗಳಲ್ಲಿ ಆಚರಿಸಬೇಕು ಹಾಗೂ ಮೊಬೈಲ್ ಟಿವಿಗಳಲ್ಲಿ ನೇರ ಪ್ರಸಾರ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಕ್ಷೇತ್ರಗಳಿಗೆ ಸ್ವತಃ ನಾನೇ ಭೇಟಿ ಮಾಡಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಅಂತ ನೀಡಿದ ಸಂದೇಶವನ್ನ ನಾವೆಲ್ಲರೂ ಕೂಡ ಪಾಲಿಸಿದ್ದೇವೆ. ರಾಮನಗರದ ಐಜೂರು ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮ ಪಟ್ಟಿದ್ದೇವೆ. ಈ ಹಿಂದೆ ಜಿಲ್ಲೆಯ ಕೆಂಗಲ್ ಸೇರಿದಂತೆ ಇನ್ನಿತರೆ ಶಕ್ತಿ ಸ್ಥಾನಗಳಿಗೆ ಭೇಟಿ ನೀಡಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿ ಅಂತ ಕಾರ್ಯಕರ್ತರು ಅಭಿಮಾನಿಗಳು ಪ್ರಾರ್ಥನೆಯನ್ನ ಸಲ್ಲಿಸಲಾಗಿತ್ತು. ಇಂದು ಆ ದೇವರುಗಳ ಆಶೀರ್ವಾದದ ಫಲ ನಮ್ಮ ನಾಯಕರಿಗೆ ಸಿಕ್ಕಿದೆ. ನಮ್ಮಗಳ ಪ್ರಾರ್ಥನೆ ಫಲಿಸಿದೆ. ಐಜೂರು ವೃತ್ತದಲ್ಲಿ ಸುಮಾರು 40 ಅಡಿಗಳ ಡಿಕೆ ಶಿವಕುಮಾರ್ ಅವರ ಕಟ್ಔಟ್ ಅನ್ನ ಅವರು ಮುಖ್ಯಮಂತ್ರಿ ಆಗುವ 1 ವಾರಗಳ ಮೊದಲೇ ನಿಲ್ಲಿಸಿದ್ದೇವೆ ಅಂತ ತಿಳಿಸಿದ್ದಾರೆ. ಇವತ್ತು ದಿವಸ ನಮಗೆ ಬಹಳ ಖುಷಿ ತಂದಿರುವಂತಹ ವಿಚಾರ ಏನು ಅಂದ್ರೆ, ಈ ರಾಮನಗರ ಜಿಲ್ಲೆಯಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಸಾಹೇಬರು ಇವತ್ತು ಪ್ರಮಾಣ ವಚನವನ್ನ ಸ್ವೀಕರಿಸಿರ್ತಾರೆ. ದಿನಾಂಕ 3/6/2026 ಈಗಿನ ಟೈಮ್ಗೆ ಅವರು ಪ್ರಮಾಣ ವಚನ ಸ್ವೀಕರಿಸಿದಾಗ ಇಲ್ಲಿ ಜಾಸ್ತಿ ಹೆಚ್ಚಿಗೆ ಜನ ನಮ್ಮ ಬೆಂಗಳೂರು ಕಾರ್ಯಕ್ರಮಕ್ಕೆ ಬರಬೇಡಿ, ನಿಮ್ಮ ಪ್ಲೇಸ್ನಲ್ಲಿ ನೀವು ಮಾಡಿ ಅಂತ ನಮಗೆ ಹೈಕಮಾಂಡ್ ಇಂದ ಸಂದೇಶಗಳು ಬಂದಿದ್ದು. ಹಂಗೂ ನೀವೇ ಅಭಿಮಾನಿಗಳು ಮೀರಿ ಅಲ್ಲಿ ಹೋಗವ್ರೆ. ನಾವು ಈ ಕಟೌಟ್ನ ನಿರ್ಮಾಣ ಮಾಡಿದ್ವಲ್ಲ, ಅದಕ್ಕೋಸ್ಕರ ಈ ಜಾಗದಲ್ಲಿ ನಮ್ಮ ಸಾಹೇಬ್ರನ್ನ ಅವರು ಪ್ರಮಾಣ ವಚನ ಮಾಡೋ ಟೈಮ್ಗೆ ನಾವು ಪಟಾಕಿ ಸಂಭ್ರಮವೆಲ್ಲ ಆಚರಿಸ್ಕೊಂಡು ನಮ್ಮ ಸಾಹೇಬ್ರಿಗೆ ನೋಡಿ ಇಟ್ಕೊಂಡಿದೀವಿ, ಸ್ವೀಟ್ ಎಲ್ಲ ಹಂಚಿದೀವಿ, ಮೈಸೂರು ಪಾಕು ಎಲ್ಲ ಹಂಚಿದೀವಿ. ನಾವು ಬಹಳ ಸಂತೋಷ ಪಟ್ಟಿದ್ದೀವಿ. ನಮ್ಗೆ ಇನ್ನೇನು ಖುಷಿ ತಂದಿಲ್ಲ. ನಮ್ಗೆ ನೂತನ ಮುಖ್ಯಮಂತ್ರಿ ಆದ್ರಲ್ಲ ಅಂತೇಳಿ ನಮ್ಗೆಲ್ಲೂ ಇರೋಂಥ ಸಂತೋಷ ನಮ್ಗೆ ಬಂದಿದೆ ಅಂತೇಳಿ ಇವತ್ತೊಂದು ದಿವಸ ಮಾಧ್ಯಮದವ್ರಿಗೆ ಹೇಳ್ತಾ ಇದ್ದೀನಿ. ಕಲಿಯುಗದ ಕರ್ಣ ಡಿಕೆ ಶಿವಕುಮಾರ್ಗೆ, ನಮ್ಮೆಲ್ಲರ ಪ್ರೀತಿ ನಾಯಕ ಡಿಕೆ ಶಿವಕುಮಾರ್ಗೆ, ನಮ್ಮೆಲ್ಲರ ಪ್ರೀತಿ ನಾಯಕ ಡಿಕೆ ಶಿವಕುಮಾರ್ಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಓಲಾ ಡಿಕೆ ಶಿವಕುಮಾರ್ ಕಿ, ಓಲಾ ಡಿಕೆ ಶಿವಕುಮಾರ್ ಕಿ. ಬಡವರ ಬಂಧು ಡಿಕೆ ಶಿವಕುಮಾರ್ ಅವರಿಗೆ, ನೆಚ್ಚಿನ ನಾಯಕ ಡಿಕೆ ಶಿವಕುಮಾರ್ ಅವರಿಗೆ, ಮನಮೆಚ್ಚಿನ ಮಗ ಡಿಕೆ ಶಿವಕುಮಾರ್ ಅವರಿಗೆ.